ಏನ್ರಿ ಇದು ಅವ್ಯವಸ್ಥೆ? ಇದನ್ನ ಹಾಸ್ಪಿಟಲ್ ಅಂತಾರೇನ್ರಿ? ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡು ನಾಗಲಕ್ಷ್ಮಿ ಚೌಧರಿ ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯ ಮುಂದೆ ರೋಗಿಗಳ ಅಳಲು, ಆಸ್ಪತ್ರೆಗಳಲ್ಲಿ ಸರಿಯಾಗಿ ಕುಡಿಯುವಂತಹ ನೀರಿನ ವ್ಯವಸ್ಥೆಯೂ ಇಲ್ಲ, ಶೌಚಾಲಯ ವ್ಯವಸ್ಥೆ ಸಂಪೂರ್ಣವಾಗಿ ಕುಲುಗೆಟ್ಟಿದೆ, ಒಳರೋಗಿಗಳ ಕೋಣೆಯಲ್ಲಿ ಶುಚಿತ್ವ ಅನ್ನೋದೇ ಇಲ್ಲ, ಮುಖ್ಯ ವೈದ್ಯಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ನಾಗಲಕ್ಷ್ಮಿ ಚೌಧರಿ, ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ನೀಡದ ಗುತ್ತಿಗೆದಾರನ ವಿರುದ್ಧವೂ ಕೂಡ ಕ್ರಮಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಪತ್ರ. ಇದೊಂದು ಆಸ್ಪತ್ರೆನಾ? ಏನ್ರಿ ಆ ಆಸ್ಪತ್ರೆಯ ಅವಸ್ಥೆ? ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ನಾಗಲಕ್ಷ್ಮಿ ಚೌಧರಿ ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ಆಕೆಯ ಮುಂದೆ ರೋಗಿಗಳು ಕೂಡ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಆಸ್ಪತ್ರೆಗಳಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ, ಮೂಲಭೂತ ಸೌಕರ್ಯವೂ ಇಲ್ಲ, ಶೌಚಾಲಯದ ವ್ಯವಸ್ಥೆ ಸಂಪೂರ್ಣವಾಗಿ ಕುಲುಗೆಟ್ಟು ಹೋಗಿದೆ, ಒಳರೋಗಿಗಳ ಕೋಣೆಯಲ್ಲಿ ಶುಚಿತ್ವ ಅನ್ನೋದೇ ಇಲ್ಲ, ಮುಖ್ಯ ವೈದ್ಯಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ನಾಗಲಕ್ಷ್ಮಿ ಚೌಧರಿ, ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ನೀಡದ ಕಾಂಟ್ರಾಕ್ಟರ್ಗಳ ಮೇಲೆಯೂ ಕೂಡ ಕ್ರಮಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ನಾಗಲಕ್ಷ್ಮಿ ಚೌಧರಿ ಈಗ ಹೇಳಿದ್ದಾರೆ. ಏನ್ರಿ ಇದು ನೋಡಿ, ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ. ಸೊ ಚಿಕ್ಕೋಡಿ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಮೂಲಭೂತ ಸೌಕರ್ಯಗಳು ಕಣ್ಮರೆಯಾಗಿರೋದನ್ನು ಗಮನಿಸಿ, ಇದೇನು ಆಸ್ಪತ್ರೆನಾ, ದನ ದೊಡ್ಡಿನ ಆಸ್ಪತ್ರೆಯಲ್ಲಿ ಸರಿಯಾದಂಥ ಮೂಲಭೂತ ಸೌಕರ್ಯ ಇಲ್ಲ ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಆಕ್ರೋಶ ಕೇವಲ ವಿಡಿಯೋಗೆ ಮಾತ್ರ ಸೀಮಿತ ಆಗಬಾರ್ದು. ನಾಳೆ ದಿನ ಆರೋಗ್ಯ ಇಲಾಖೆಯನ್ನು ಅಥವಾ ಇಲಾಖೆಯ ಗಮನಕ್ಕೆ ತಂದು ಅಲ್ಲಿ ಕಣ್ಮರೆಯಾದ ಮೂಲಭೂತ ಸೌಕರ್ಯವನ್ನು ಮತ್ತೆ ನೀವು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಾಗಲಕ್ಷ್ಮಿ ಚೌಧರಿ ಅವರೇ, ನೀವೇ ಕಣ್ಣಾರೆ ಕಂಡಂತಹ ಈ ದೃಶ್ಯವು ರಾಜ್ಯದ ಅನೇಕ ಜಿಲ್ಲಾಸ್ಪತ್ರೆಗಳಲ್ಲಿದ್ದಾವೆ. ಕೇವಲ ಒಂದು ಆಸ್ಪತ್ರೆಗೆ ಮಾತ್ರ ಸೀಮಿತ ಆಗಬಾರ್ದು ನಿಮ್ಮ ಭೇಟಿ. ಎಲ್ಲ ಆಸ್ಪತ್ರೆಗೂ ಭೇಟಿ ಕೊಡಿ. ಇಲ್ಲಾದರೆ ಪರವಾಗಿಲ್ಲ, ಕೆಲವೊಂದು ಆಸ್ಪತ್ರೆಗಳಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಕುಡಿದಿರೋ ನೀರನ್ನು ಹೊರತೆಗೆಯೋದಕ್ಕೆ ಸರಿಯಾದ ಶೌಚಾಲಯಗಳಿಲ್ಲ. ಆ ತರಹದ ಪರಿಸ್ಥಿತಿಯ ಸಾಕಷ್ಟು ಆಸ್ಪತ್ರೆಗಳಿದ್ದಾವೆ. ಜಿಲ್ಲಾಧಿಕಾರಿಯ ಗಮನಕ್ಕೆ ಇದನ್ನು ತರ್ತಾರೆ ನಾಗಲಕ್ಷ್ಮಿ ಚೌಧರಿ, ನೋಡಬೇಕು. ಶೌಚಾಲಯ ನೋಡ್ರಿ, ಯಾವ ಕಾಂಟ್ಯಾಕ್ಟರ್ ಬರ್ರಿ, ಇದ ನಮಗೆ ನೋಡ್ರಿ, ಇದಷ್ಟೇ ಮಟ್ಟಾಗಿರೋ ಯಾವಾಗ ಫಸ್ಟ್ ಟೈಮ್ ನೋಡಿ. ಏನು ಹೆಸರು? ಸುಪ್ರಿಯಾ. ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದೆ ನಾನು. ಎಸ್ಪೆಷಲಿ ನಾವು ಇಲ್ಲಿ ಹೆಣ್ಮಕ್ಳು ಅಡ್ಮಿಟ್ ಆಗುವಂಥ ಒಂದು ವಾರ್ಡು ಮತ್ತು ಅವ್ರು ಯೂಸ್ ಮಾಡೋ ಶೌಚಾಲಯ, ಕುಡಿಯೋ ನೀರು, ವಾರ್ಡಿನ ಶುಚೀಕರಣ, ಅವ್ರ ಹಾಸಿಗೆ, ಅವರ ಪಿಲ್ಲೋ ಕವರ್ಸು,
ಮತ್ತು ಅವ್ರಿಗೆ ನಡೆಸುವಂಥ OT, ಅವ್ರು ಕುಡಿಯೋ ನೀರು ಪ್ರತಿಯೊಂದನ್ನು ನಾನು ಮತ್ತು ರಿಪೋರ್ಟ್ಸ್ ಇವರು ಸ್ವ್ಯಾಬ್ ಟೆಸ್ಟ್ ಕಳಿಸ್ಬೇಕು. OT ಎಲ್ಲಿ ಮಾಡ್ತಾರೆ ಆ ಸ್ವ್ಯಾಬ್ ಟೆಸ್ಟು. ಯಾಕಂದರೆ ಎಲ್ಲ ಕಿಟಕಿಗಳು ಆಲ್ಮೋಸ್ಟು ನೋಡಿ ಗ್ಲಾಸ್ಗಳಿಲ್ಲ, ಆಲ್ಮೋಸ್ಟ್ ಎಲ್ಲ ಓಪನ್ನು. ಅಡ್ಮಿಟ್ ಆಗಿರೋ ಫೀಮೇಲ್ ವಾರ್ಡ್ಗಳಲ್ಲೂ ಅಂದರೆ ಆ ಕಿಟಕಿ ಹತ್ರ ಹೋದರೆ ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ, ಏನೋ ಬಡವರು ವಿಧಿ ಇಲ್ಲ ಮಲ್ಕೋಬೇಕು. ಬಟ್ ಆದರೆ ಸರ್ಕಾರ ಎಲ್ಲವನ್ನೂ ಪೂರೈಸುತ್ತೆ. ಆದರೆ ಅವರು ಎಲ್ಲದಕ್ಕೂ ನನಗೆ ಒಂದೇ ಉತ್ತರ ಕೊಡ್ತಾ ಇರೋದು, ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಅದೇನು ರಿನೋವೇಷನ್ ಆಗ್ತಾಯಿದೆ, ಅದಕ್ಕೋಸ್ಕರ ಧೂಳಿದೆ, ರಿನೋವೇಷನ್ ಆಗ್ತಾಯಿದೆ. ಆ್ಯಕ್ಚುಲಿ ಒಂದು ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಬಾತ್ರೂಮ್ ಅಂತೂ ಪೆಥಟಿಕ್, ನನಗೆ ಗೊತ್ತಿಲ್ಲ. ಇವ್ರು ಹೇಳ್ತಾ ಇದ್ದಾರೆ 2-3 ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ. ಸೊ ಶಿಫ್ಟ್ ಮಾಡಿದ್ದೀರಾ, ಈಗ ಮೊನ್ನೆನೋ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿದ್ದೀರಾ. ಬಟ್ ಇಷ್ಟು ದಿನ ಹೇಗೆ ನಡೆಸಿದ್ದಾರೆ ಅಲ್ಲಿ ಅಂತ ನನಗೆ ತುಂಬ ಆಶ್ಚರ್ಯ. ಮತ್ತು ಈ ಪಕ್ಕದಲ್ಲಿ ಫೀಮೇಲ್ ವಾರ್ಡ್ ಪಕ್ಕದಲ್ಲಿ ಶೌಚಾಲಯವನ್ನು ನಮ್ಮ AC ಅವರೆಲ್ಲ ಬಂದು ಪ್ರಾಬ್ಲಿ ನಮ್ಮದು TP ಎಲ್ಲ ಬಂದ ನಂತರ ಐ ಥಿಂಕ್ ಸೊ ದೇ ಹ್ಯಾವ್ ವಿಸಿಟೆಡ್. ಅದು ಅಲ್ಲಿರೋ ಸೇಮ್ ಇದ್ದದ್ದು ಕಂಡೀಷನ್ನ ಚೇಂಜ್ ಮಾಡಿದ್ದಾರೆ. ಹೊಸ ಇದು ಕಮೋಡ್ಸು ಇದು ಎಲ್ಲ ಸಿಂಕ್ ಎಲ್ಲ ಹಾಕಿದ್ದಾರೆ. ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ನೀವು ಏನೇ ನೋಡಿದ್ರು ಎವ್ರಿಥಿಂಗ್ ಎಲ್ಲವೂ ಅಂದರೆ ಪೇಷಂಟಿಗೆ ನಾವು ಹೆಂಗೆ ಇಟ್ಕೋಬೇಕು ಆಸ್ಪತ್ರೆ ಆ ಥರ ಇಲ್ಲ. ಅಂದರೆ ಆ ಒಂದು ಎನ್ವಿರಾನ್ಮೆಂಟ್ ಇಲ್ಲ. ಈಗ ನೀವು ಕುಡಿಯೋ ನೀರು, ಈಗ 300-400 ಪೇಷಂಟ್ ಬರ್ತಾರೆ ಒಂದು ದಿನಕ್ಕೆ ಅಂದಾಗ, ಕುಡಿಯೋ ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ನೋಡಿ ಅದು ಆ ಕುಡಿಯೋ ನೀರನ್ನು ಇಟ್ಟಿದ್ದಾರೆ. ಅದು ಇಟ್ಟಿರೋ ಜಾಗ ನೋಡಿ ಎಷ್ಟು ಅನ್ಹೈಜಿನಿಕ್. ಫಸ್ಟ್ ಪ್ರಾಬ್ಲಮ್ ಇಸ್ ಹೈಜೀನ್ ಇಲ್ಲ. ಆಸ್ಪತ್ರೆ ಅಂದರೆ ಹೈಜೀನ್. ನಾನು ಸುಮಾರು ಆಸ್ಪತ್ರೆಗಳು ಹೋಗಿದ್ದೀನಿ, ಜಿಲ್ಲೆಯಲ್ಲಿ ಹೋಗಿದ್ದೀನಿ. ಪ್ರಾಬ್ಲಿ ಅವ್ರು ಏನು ಹೇಳೋದಂದರೆ ರಿನೋವೇಷನ್ ಆಗ್ತಾ ಇದೆ ಅಂತ ಅವರು ರೀಸನ್ ಕೊಡ್ತಾರೆ. ಮತ್ತು ಇಲ್ಲಿ ನಮ್ಮ ಗ್ರೂಪ್ ಡಿ ಅವರು ಕೆಲಸ ಮಾಡೋರಿಗೆ ಸಂಬಳ ಆ್ಯಕ್ಚುಲಿ ಅವ್ರಿಗೇನು ಗೊತ್ತೇ ಇಲ್ಲ. ಮಿನಿಮಮ್ 14,500 ಏನು ಲೇಬರ್ ಆ್ಯಕ್ಟ್ ಇದೆ ಅಷ್ಟು ಕೊಡಲೇಬೇಕು. ಸರ್ಕಾರನೂ ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು 17,000-18,000 ಕೊಡ್ಬೋದು ನನಗೆ ಅವರಿಗೆ. ಅಲ್ಲ 22,000 ನಾನು ನೋಡಿದ್ದೀನಿ. ಅದನ್ನು ನನಗೆ AC ಅವರೇ ಅದನ್ನು ಚೆಕ್ ಮಾಡಬೇಕು. ಈಗ ಹೊಸ ಟೆಂಡರ್ ಆಗಿದೆ, ಅಟ್ ಎನಿ ಕಾಸ್ಟ್ ಸರ್ಕಾರದಿಂದ ಏನು ಅಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಕ್ಲಾಸ್ ಗ್ರೂಪ್ ಡಿಗೆ ಹೋಗಬೇಕು. ಅದರಲ್ಲಿ ವ್ಯತ್ಯಾಸ ಹಾಕ್ಕೂಡ್ದು. ಹೋದರೆ ನಾನು ಸರ್ಕಾರಕ್ಕಂತೂ ಬರೀತೀನಿ, ಅದಾಗೋಕ್ಕೆ ಚಾನ್ಸೇ ಇಲ್ಲ. ಅದು ಒಂದು. ಮತ್ತು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಇಲ್ಲ ನಾನು 100%. ಮತ್ತು ನಾವು ಅಷ್ಟು ದೂರದಿಂದ ಬಂದು ಬರೀತೀವಿ. ಮತ್ತು ಬದಲಾವಣೆಯನ್ನು ತರಲಿಕ್ಕೆ ಅವ್ರು ಬದಲಾವಣೆ ತಂದೆ ನಮಗೆ ಬರೀಬೇಕು, ಇಲ್ಲ ಅಂತ ಬರೆಯೋಂಗಿಲ್ಲ. ಆಮೇಲೆ ಜಿಲ್ಲಾಧಿಕಾರಿ ಭಾಳ ಆ್ಯಕ್ಟಿವ್ ಇದ್ದಾರೆ, ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡ್ತಾರೆ. ನಾವು ಎಷ್ಟು ಕಡೆ ಇದ್ದೀನಿ, ನಾವು ಯಾವುದನ್ನೇ ನಾನು ರಿಪೋರ್ಟ್ ಹಾಕಿದರೆ ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡಿ ನನಗೆ ರಿಪೋರ್ಟ್ ಕಳಿಸ್ತಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.